ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ವ್ಲಾಗ್. ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆ ದೇವ್ರ ವಾರ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಹೊರಗಡೆ ಗುಡಿಸಿ ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಳಗಡೆ ಬಂದು ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಆಮೇಲೆ ನಾನು ನಾಷ್ಟ ಮಾಡೋದಕ್ಕೆ ಬರ್ತೀನಿ. ಟೈಮ್ ಇದ್ದರೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ. ಟೈಮ್ ಇಲ್ಲ ಅನ್ನೋದಾದರೆ ಇಷ್ಟು ಕೆಲಸ ಮುಗಿಸ್ಬಿಟ್ಟೆ ನಾನು ನಾಷ್ಟ ಮಾಡೋಕ್ಕೆ ಬರೋದು. ಗುಡಿಸಿ ಒರೆಸಿ ಎಲ್ಲ ಕೆಲಸ ಮಾಡಿಬಿಟ್ಟು ಯಾರಾದರೂ ಮಕ್ಕಳು ಸ್ನಾನ ಮಾಡಿಕೊಂಡು ಫೋಟೋಗೆಲ್ಲ ಹೂವು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ನಾಷ್ಟ ಎಲ್ಲ ಮಾಡಿಟ್ಬಿಟ್ಟು ಇವತ್ತು ಶನಿವಾರ ಅಲ್ವಾ, ಮಿತು ಬೇಗನೆ ಹೋಗ್ಬೇಕು. 8:30ಗೆಲ್ಲ ಒಂದು ಮನೆ ಕರ್ಕೊಂಡೋಗಿ ಬಿಡಬೇಕು ಅವನ್ನ. ಹಂಗಾಗಿ ಸ್ವಲ್ಪ ಬೇಗ ನಾಷ್ಟ ಮಾಡ್ಕೊಳ್ಳೋಣ ಅಂತ ಇವತ್ತು ನಾಷ್ಟ ಬಂದು ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಮೆಂತ್ಯ ಪಲಾವ್ ರೆಸಿಪಿ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಾನು 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಹಸಿರುಮೆಣ್ಸಿನ್ಕಾಯಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 1 ಇಡೀ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. 1 ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊತೀನಿ ಇದನ್ನು. ಮತ್ತು ಮನೆ ಒಬ್ಬಟ್ಟು ಮಾಡಿದ್ನಲ್ಲ, ಇದನ್ನು ಒಂದು ಒಬ್ಬಟ್ಟಿತ್ತು, ಮತ್ತು ಇನ್ನೂ ಒಂದು 3-4 ಕಜ್ಜಾಯ ಇತ್ತು. ಊರಿಗೆ ಹೋಗಿದ್ನಲ್ವ, ನಮ್ಮ ಅಕ್ಕ ಕೊಟ್ಟಿದ್ದರು. ಅದು ಇನ್ನೊಂದು 3 ಕಜ್ಜಾಯ ಅಲ್ಲೇ ಇದೆ. ನಮ್ಮನೆ ಸ್ವೀಟ್ ಯಾರೂ ತಿನ್ನೋದಿಲ್ಲ ಅಂತ ಹೇಳಿದ್ನಲ್ಲ, ಜಾಸ್ತಿ ಯಾರೂ ಇಷ್ಟಪಡೋದಿಲ್ಲ. ಮತ್ತು ಇದು ರುಬ್ಬಿದ್ನಲ್ವ, ಇದಕ್ಕೆ ಸ್ವಲ್ಪ ಗರಂ ಮಸಾಲ ಐಟಮ್ ಸೇರಿಸ್ತೀನಿ. ಚಕ್ಕೆ, ಲವಂಗ, ಮೊಗ್ಗು, ಮತ್ತು ಏಲಕ್ಕಿ ಕಾಯಿ, ಮತ್ತು ಪಲಾವ್ ಎಲೆ. ಇದನ್ನು ಒಗ್ಗರಣೆಗೂ ಕೂಡ ಹಾಕ್ಕೋಬೋದು. ನಾನು ಕೆಲವು ಟೈಮ್ ಒಗ್ಗರಣೆಗೆ ಹಾಕ್ಕೋತೀನಿ, ಕೆಲವು ಟೈಮಲ್ಲಿ ಈ ಥರ ರುಬ್ಬಿಟ್ಟು ಹಾಕ್ತೀನಿ. ರುಬ್ಬಿಟ್ಟು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹೀಗಾಗಿ ಇವತ್ತು ಅದನ್ನೆಲ್ಲ ರುಬ್ಕೊಂಡೆ, ಒಗ್ಗರಣೆಗೆ ಹಾಕ್ತಾಯಿಲ್ಲ ಅದನ್ನೆಲ್ಲ. ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಆಯಿಲ್ ಹಾಕಿದ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಟೊಮೆಟೊ ಅದೆಲ್ಲ ನಾನು ರುಬ್ಬೋದಿಲ್ಲ. ಇಷ್ಟೇ ಬೆಳ್ಳುಳ್ಳಿ ಮತ್ತು ಶುಂಠಿ, ಇಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲೆ ಐಟಮ್ ಇಷ್ಟೇ ರುಬ್ಬೋದು ನಾನು. ಮತ್ತು ಒಂದು 3 ಈರುಳ್ಳಿ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡೆ. ಮತ್ತು ಇವಾಗ ಒಂದು 3 ದಪ್ಪದು 3 ಟೊಮೆಟೊ ಹೆಚ್ಚಾಕ್ಬಿಟ್ಟು ಅದನ್ನು ಅಷ್ಟೇ ಸಣ್ಣದಾಗಿ ಫ್ರೈ ಮಾಡ್ಕೊತೀನಿ. ನೆನ್ನೆ ಸಂತೆಲಿ ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ನಲ್ಲ, ಅದರಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಪಲಾವ್ ಮಾಡ್ಕೊಳ್ಳೋಣ ಅಂತ ಚೆನ್ನಾಗಿರುತ್ತೆ. ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ 1 ಕಟ್ಟಲ್ಲಿ ಒಂದು ಅರ್ಧ ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಿಲ್ಲ, ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ. ನಾನು 1 ಗ್ಲಾಸ್ ಅಕ್ಕಿ ಹಾಕೋದಲ್ವ, 1 ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋತೀನಿ. ಜಾಸ್ತಿ ಮೆಂತ್ಯ ಸೊಪ್ಪೆಲ್ಲ ಹಾಕೋಕ್ಕೆ ಹೋಗೋದಿಲ್ಲ, ಕಹಿ ಬರುತ್ತೆ ಅಂತ. ಮತ್ತು ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತೀನಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಹುರ್ಕೋತೀನಿ. ಇದನ್ನು ಸ್ವಲ್ಪ ಕಮ್ಮಿ ಉರಿಲಿ ಹಸಿ ವಾಸನೆ ಹೋಗಬೇಕು. ಮತ್ತು ಮೆಂತ್ಯ ಸೊಪ್ಪು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಇಲ್ಲ ಅಂತಂದರೆ ಕಹಿ ಬರ್ತೈತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ಇಷ್ಟೇ, ಜಾಸ್ತಿ ಡ್ರೈ ಮಸಾಲೆ ಎಲ್ಲ ನಾನು ಹಾಕಲ್ಲ ಇದಕ್ಕೆ, ಏಕೆಂದರೆ ರುಬ್ಬೆ ಹಾಕೋದ್ರಿಂದ ಡ್ರೈ ಮಸಾಲ ಹಾಕೋಕ್ಕೆ ಹೋಗೋದಿಲ್ಲ. ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿಯೋ ತನಕನೂ ಬಿಡ್ತೀನಿ ಇದನ್ನು. ಈಗ ನೋಡಿ ನೀರು ಚೆನ್ನಾಗಿ ಕುದೀತಿದೆಯಲ್ವ, ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಕುದಿಬೇಕು. ಮೆಂತ್ಯ ಸೊಪ್ಪು ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಅಲ್ಲಿ ಗಂಟನೂ ಚೆನ್ನಾಗಿ ಕುದಿಸ್ಕೊತೀನಿ 1 5 ನಿಮಿಷ. ಇವಾಗ ಅಕ್ಕಿ ತೊಳೆದು ಹಾಕ್ಕೋತೀನಿ. ಕುದಿಯೋ ನೀರಿಗೆ ಅಕ್ಕಿ ಹಾಕ್ಕೋತೀನಿ. ನಾನು ಅಕ್ಕಿ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸು ನೀರು ಹಾಕ್ಕೋತೀನಿ, ಕರೆಕ್ಟಾಗಿ ಬರುತ್ತೆ. ಜಾಸ್ತಿನೂ ಹಾಕೋಕ್ಕೆ ಹೋಗೋದಿಲ್ಲ, ನಾನು ಕಮ್ಮಿನೂ ಹಾಕೋದಿಲ್ಲ. ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಅಕ್ಕಿ ತೊಳೆದು ಹಾಕಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಮ್ಮಿ ಊರಿನಲ್ಲೇ, ಈ ಥರ ಕಮ್ಮಿ ಊರಿನಲ್ಲೇ ತಿರುಗಿಸ್ಕೋಬೇಕು. ಅಕ್ಕಿ ಹಾಕಿದ ನಂತರ ಜಾಸ್ತಿ ಎಲ್ಲ ತಿರುಗಿಸ್ಕೊಳಕ್ಕೆ ಹೋಗೋದಿಲ್ಲ. ಅಕ್ಕಿ ಒಡೆದೋಗ್ಬಿಟ್ರೆ ಅನ್ನ ಮುದ್ದೆ ಥರ ಆಗುತ್ತೆ. ಈ ಥರ ಒಂದು 3/4% ಬೇಯೋ ತನಕನೂ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಲ್ಲ. ಇನ್ನೊಂದು 25% ಇದೆ ಅನ್ನೋ ಟೈಮಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕಮ್ಮಿ ಉರಿ ಇಡ್ತೀನಿ. ಜಾಸ್ತಿ ಉರಿ ಇಡೋಕ್ಕೆ ಹೋಗೋದಿಲ್ಲ, ಕಮ್ಮಿ ಊರಿನಲ್ಲೇ ಇಡ್ತೀನಿ. ಮತ್ತು ಈ ಕಡೆ ಕಾಫಿ ಮಾಡ್ಕೋತಾ ಇದ್ದೀನಿ. ನನಗೆ ಕಾಫಿ ಕುಡಿಬೇಕು, ಎಲ್ರಿಗೂ ಗೊತ್ತೇ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಕೆಲಸ ಮಾಡಿದ್ಮೇಲೆ ಕಾಫಿ ಕುಡಿಬೇಕು. ಹಂಗಾಗಿ ಕಾಫಿಗೆ ಇಟ್ಕೊಂಡೆ. ಕಾಫಿ ಕುಡಿದ್ರೆ ನನಗೇನು ಕೆಲಸ ಬೇಕಾದರೂ ಮಾಡ್ತೀನಿ. ಬೇಕಾದ್ರೆ 1 ದಿನ 2 ದಿನ ಊಟ ಕೊಟ್ಟಿಲ್ಲ, ನಾಷ್ಟ ಕೊಟ್ಟಿಲ್ಲ ಅಂದರೂ ಇದ್ಬಿಡ್ತೀನಿ. ಕಾಫಿ ಇರಬೇಕು ನನಗೆ. ಮತ್ತು ಈಗ ಆಯಿತು, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ. ಚೆನ್ನಾಗಿ ಬರುತ್ತೆ. ನೀರು ಕುದ್ದ ಮೇಲೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಾವು ಅಕ್ಕಿ ಹಾಕಿ ಹಿಂದೆಯೇ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಈ ಥರ ಮಸಾಲೆ ಒಳಗಡೆ ಎಲ್ಲ ಇಳ್ದಿರೋದಿಲ್ಲ. ನೋಡಿ ಒಳಗಡೆ ಅಷ್ಟೇ ಮಸಾಲೆ ಎಲ್ಲ ಇಳ್ದಿರುತ್ತೆ. ಅನ್ನನೂ ಅಷ್ಟೇ ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಅನ್ನ ಆಗುತ್ತೆ. ಒಂದು ಅಕ್ಕಿನೂ ಸಹ ಒಡೆಯೋದಿಲ್ಲ.
ನಾನು ಮೆಂತ್ಯ ಪಲಾವ್ ಆಗಲಿ ಟೊಮೆಟೊ ಬಾತ್ ಆಗಲಿ ನಾನು ಇದೇ ಥರ ಮಾಡೋದು. ಕೆಲವೊಂದು ಸತಿ ಡ್ರೈ ಮಸಾಲ ಅಂದರೆ ಡ್ರೈ ಪೌಡ್ರ್ಗಳನ್ನ ಹಾಕ್ಬಿಟ್ಟು ಮಾಡ್ತೀನಿ. ಈ ಥರ ಬರೀ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟನ್ನ ರುಬ್ಬಿಟ್ಟು ಹಾಕ್ಕೊಂಡು ಈ ಥರ ಮಾಡ್ತೀನಿ. ಈಗ ಆಯಿತು, ನಾಷ್ಟ ಎಲ್ಲ ಆಯಿತು. ಮಿತುಗೆ ಸ್ಕೂಲ್ಗೂ ಕೂಡ ಹೋದ. ನಂದು ಸ್ನಾನ ಆಯಿತು, ಪೂಜೆ ಆಯಿತು. ಮಾನಸ ಅವಳು ನಾಮಲೇಖನ ಬರೀತಿದ್ದಾಳೆ. ಅವಳು ಇವಾಗ ನಾಷ್ಟ ಮಾಡ್ಕೋಬೇಕು. ನಾಷ್ಟ ಎಲ್ಲ ಕೆಲಸನೂ ಆಯಿತು ಬೇಗನೆ. ಇವತ್ತು ಒಂದು 8:30 8:45ಗೆಲ್ಲ ಎಲ್ಲ ಕೆಲಸನೂ ಮುಗೀತು. ನಾವೀಗ ನಾಷ್ಟ ಮಾಡ್ತಾಯಿರೋದು 8:45ಗೆ ನಾಷ್ಟ ಮಾಡ್ತಾಯಿದ್ವಿ. ಬಿಸಿ ಬಿಸಿ ನಾಷ್ಟನ ಅಜ್ಜಿಗೆ ಹಾಕ್ಕೊಟ್ಬಿಡೋಣ, ಮತ್ತು ನಾನು ಕೂಡ ತಿನ್ನೋಣ. ಇನ್ನೇನು ಎಲ್ಲ ಕೆಲಸ ಕೂಡ ಆಯ್ತಲ್ಲ. ಬಟ್ಟೆ ಒಗಿಬೇಕು. ಆ ಬಟ್ಟೆನ ನಾಷ್ಟ ಎಲ್ಲ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಒಗಿತೀನಿ. ಜಾಸ್ತಿ ಏನಿಲ್ಲ, ನಂದು ಮಾನಸಂದು ಇಬ್ಬರದೇ ಬಟ್ಟೆ ಇರೋದು. ಜಾಸ್ತಿ ಬಟ್ಟೆ ಎಲ್ಲ ನಾನು ಮಡಿಕೊಳಕ್ಕೆ ಹೋಗೋದಿಲ್ಲ. ಒಂದೊಂದು ರಾಶಿ ಬಟ್ಟೆ ಎಲ್ಲ ಇಟ್ಕೊಂಡು ಒಂದೇ ದಿವಸ ಒಂದು 3-4 ಅವರ್ ಕುತ್ಕೊಂಡು ಒಗ್ಯಕ್ಕೆ ಹೋಗೋದಿಲ್ಲ. ಅವಾಗವಾಗಲೇ ದಿನಕ್ಕೆ 2 ಟೈಮ್ ಆಗಲಿ ಬೇಕಾದ್ರೆ ನಾನು ಒಗೆದ್ಬಿಡ್ತೀನಿ. ಬಟ್ಟೆ ಮಾತ್ರ ಮಡಿಕೊಳ್ಳೋದಿಲ್ಲ. ಮತ್ತು ನಾಷ್ಟ ಆಯಿತು. ಈಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಏನು ಇರಲಿಲ್ವಲ್ಲ. ಈ ಟೈಮ್ ಬಂದೀಗ 12 ಗಂಟೆ ಆಗಿತ್ತು. ಸಾಂಬಾರು ಮಾಡ್ಕೊಳ್ಳೋಣ ಅಂತ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಟೊಮೆಟೊ, ಕೊತ್ತಂಬರಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಮತ್ತು ನುಗ್ಗೆಕಾಯಿ. ನೆನ್ನೆ ಸಂತೆ ನುಗ್ಗೆಕಾಯಿ ತೊಗೊಂಡು ಬಂದಿದ್ನಲ್ಲ, ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ನಾನು ಮೈಸೂರು ಬೇಳೆ ಹಾಕ್ಕೋತೀನಿ. ಮೈಸೂರು ಬೇಳೆ ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಬೇಳೆ ಸಾರು ಮತ್ತು ಈ ಥರ ತರಕಾರಿ ಸಾರು ಮಾಡಿದ್ರೆ ಮೈಸೂರು ಬೇಳೆ ಹಾಕ್ಕೋತೀನಿ. ತೊಗರಿಬೇಳೆಗಿಂತ ಜಾಸ್ತಿ ಮೈಸೂರು ಬೇಳೆನೇ ನಾನು ಯೂಸ್ ಮಾಡೋದು. ನಾನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಬೇಳೆ ಹಾಕ್ಕೊಂಡೆ. 2 ಥರ ಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ, ಮೈಸೂರು ಬೇಳೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು 2 ಟೊಮೆಟೊ ಹಾಕ್ಕೊಂಡು ಇದನ್ನು ಇವಾಗ ಬೇಯಕ್ಕೆ ಇಟ್ಕೊತೀನಿ. ಈ ಬೇಳೆ ಜೊತೆ ಬೇಯೋದಕ್ಕೆ ನಾನು ಇಷ್ಟು ಇಟ್ಕೊತೀನಿ. ನಾನು ಬೇಳೆ ಸಾರು ಯಾವ ಥರ ಮಾಡ್ತೀನಿ, ಮತ್ತು ತರಕಾರಿ ಸಾರು ಆಗಿರ್ಬೋದು, ನುಗ್ಗೆಕಾಯಿ ಸಾರು ಆಗಿರ್ಬೋದು, ಬೇಳೆ ಸಾರು ಆಗಿರ್ಬೋದು, ನಾನು ಇದೇ ಥರನೇ ಮಾಡೋದು. ನಾನು ಅದ್ರ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಒಂದು 3 ವಿಸಿಲ್ ಬರ್ಸ್ಕೊತೀನಿ. ಚೆನ್ನಾಗಿ ಬೆಂದೋಗುತ್ತೆ. 3 ವಿಸಿಲು ಬೇಕಾಗಲ್ಲ, 2 ವಿಸಿಲ್ ಆದರೆ ಚೆನ್ನಾಗಿ ಬೇಯುತ್ತೆ. ಮತ್ತು ಒಂದು ಇವತ್ತು ಮೀಶೋ ಪಾರ್ಸಲ್ ಬಂತು. ನಿತಿಗೆ ಒಂದು ಲಂಚ್ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ. ಅವನಿಗಂತೂ ವರ್ಷಕ್ಕೆ 2 ಸತಿ ಲಂಚ್ ಬ್ಯಾಗು ತಕ್ಕೊಡ್ಬೇಕು ಅವನಿಗೆ. ಅದೇನೋ ಬಾಳಿಕೆನೇ ಬರೋದಿಲ್ಲ. ಅದಕ್ಕೆ ಈ ಸತಿ ಈ ಥರ ತಕ್ಕೊಟ್ಟಿದ್ದೀನಿ. ಇದು ಅವ್ನಿಗೆ ಲಂಚ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ನಮಗೆಲ್ಲರೂ ಹೊರಗಡೆ ಹೋಗೋದಕ್ಕೆ ಏನಾದರೂ ತೊಗೊಂಡೋಗೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಏಕೆಂದರೆ ಈಗ SLC ಅಲ್ವಾ, ಅವ್ನು ಇವಾಗ ಬೇಗ ಈ ವರ್ಷ ಮುಗಿದ್ರೆ ಅವ್ನಿನ್ನು ಲಂಚ್ ಬ್ಯಾಗ್ ತೊಗೊಂಡೋಗಂಗಿರೋದಂಗಿಲ್ಲ. ಹಂಗಾಗಿ ನಾನು ಲಂಚ್ ಬ್ಯಾಗ್ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಈ ಥರ ಬ್ಯಾಗ್ ತೊಗೊಂಡೆ. ಇದು ಲಂಚ್ ಬ್ಯಾಗೇನೆ, ಇದು ಈ ಥರ ತೊಗೊಂಡೆ. ಬೇರೆದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ನುಗ್ಗೆಕಾಯಿ ನೆನೆ ತಂದಿದ್ನಲ್ಲ, ಅದನ್ನು ಸಹ ಸಿಪ್ಪೆ ತೆಗ್ದೆಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಬೇಗ ಅಡುಗೆ ಮಾಡೋಕ್ಕಾದರೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ನಾವು ಅಡುಗೆ ಮಾಡ್ಕೊಬೋದು ಅರ್ಜೆಂಟಾಗಿ. ಮತ್ತು ನುಗ್ಗೆಕಾಯಿ ನೀರೊಳಗೆ ಹಾಕ್ಕೊಂಡೆ. ಈಗ ಒಂದು 2 ಆಲೂಗಡ್ಡೆ ಹಾಕ್ಕೊತಾಯಿದ್ದೀನಿ. ನಾನು ಬೇರೆ ಎಲ್ಲ ತರಕಾರಿ ಸೇರಿಸೋದಿಲ್ಲ. ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಬದನೆಕಾಯಿ ಮತ್ತು ಬೀನ್ಸು ಇದನ್ನೆಲ್ಲ ಹಾಕೋದಿಲ್ಲ ನಾನು. ಬರೀ ಆಲೂಗಡ್ಡೆ, ನುಗ್ಗೆಕಾಯಿ ಅಷ್ಟನ್ನೇ ಹಾಕ್ಕೊಳ್ಳೋದು ನಾನು. ಈಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ನೋಡಿ, ಈ ಥರ ಆಗಿತ್ತು. ಸ್ವಲ್ಪ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ್ನಲ್ಲ, ಅದನ್ನು ಮಾತ್ರ ಮ್ಯಾಶ್ ಮಾಡ್ಕೊತೀನಿ. 3 ವಿಸಿಲ್ ಬರ್ಸ್ಕೊಂಡಿದ್ನಲ್ವ, ಅದು ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ಅದಕ್ಕೇ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ, 1-2 ಈರುಳ್ಳಿ, 1-2 ಟೊಮೆಟೊ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಮತ್ತು ಆಲೂಗಡ್ಡೆ, ನುಗ್ಗೆಕಾಯಿ ಇದನ್ನು ಹಾಕ್ಕೋತಾ ಇದ್ದೀನಿ. ನುಗ್ಗೆಕಾಯಿ ನಾನು ಕುಕ್ಕರಲ್ಲಿ ಹಾಕ್ಕೋತೀನಿ, ಯಾಕೆಂದರೆ ನಾನು ವಿಸಿಲ್ ಬರೋ ತನಕ ಬಿಡೋದಿಲ್ಲ. ವಿಸಿಲು ಇನ್ನೊಂದು ಸ್ವಲ್ಪ ಹೊತ್ತಿದೆ ಬರೋಕ್ಕೆ ಅನ್ನೋ ಟೈಮಲ್ಲಿ ಆಫ್ ಮಾಡಿಬಿಡ್ತೀನಿ. ಅವಾಗ ಚೆನ್ನಾಗಾಗುತ್ತೆ. ಈ ಕೊತ್ತಂಬರಿ ಸೊಪ್ಪನ್ನು ಸಹ ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ಕೋತೀನಿ. ನಾನು ತರಕಾರಿ ಸಾರಾಗಲಿ ಬೇಳೆ ಸಾರಾಗಲಿ ಇದೇ ಥರನೇ ನಾನು ಮಾಡ್ಕೊಳ್ಳೋದು. ಸ್ವಲ್ಪ ಹುಳಿ ಬಿಟ್ಕೊತೀನಿ. ನಾವು ಟೊಮೆಟೊ ಎಷ್ಟೇ ಹಾಕಿದರೂ ಸ್ವಲ್ಪ ಒಂದು ನಿಂಬೆಹಣ್ಣು ಕತ್ರದಷ್ಟು ಹುಳಿನ ಬಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುಣ್ಸೆಹಣ್ಣು ಹುಳಿ ಬಿಡೋದ್ರಿಂದ ಟೇಸ್ಟ್ ಬರುತ್ತೆ. ಆ ಹುಣ್ಸೆಹಣ್ಣು ಹುಳಿ ಜೊತೆಗೆ ನಾನು ಸಾಂಬಾರು ಪುಡಿ, ಅಂದರೆ ಇದು ಬೇಳೆ ಸಾಂಬಾರು ಪುಡಿ, ಸಾಂಬಾರು ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಈ ಥರ ಕಲಿಸ್ಬಿಟ್ಟು ಈಗ ನಾನು ತರಕಾರಿಯಲ್ಲಿ ಹಾಕ್ಕೊಂಡ್ನಲ್ಲ ಬೇಳೆ ಬೇಯಿಸ್ಕೊಂಡಿದ್ದಕ್ಕೆ ಅದಕ್ಕೆ ಹಾಕ್ಕೊತೀನಿ ನಾನು ಇದನ್ನು. ತರಕಾರಿ ಸಾರಾಗಲಿ ಈ ಥರ ನುಗ್ಗೆಕಾಯಿ ಸಾರಾಗಲಿ ನಾನು ರುಬ್ಬೋದಿಲ್ಲ. ಯಾವುದೇ ಸಾಂಬಾರಿಗಾಗಲಿ ನಾನು ರುಬ್ಬೋದಿಲ್ಲ. ನಾನ್ ವೆಜ್ಗೆ ಅಷ್ಟೇ ನಾನು ರುಬ್ಕೊಳ್ಳೋದು. ನಾನು ಇದೇ ಥರನೇ ನಾನು ಸಾಂಬಾರು ಮಾಡೋದು, ಚೆನ್ನಾಗಿರುತ್ತೆ. ಈಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಬಿಟ್ಟು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಇದನ್ನು ಬೇಯಕ್ಕೆ ಬಿಟ್ಕೊಡ್ತೀನಿ. ನಾನಿದು 1 ವಿಸಿಲು ಕೂಡ ಸೇರಿಸೋದಿಲ್ಲ.
ಪಾತ್ರೆನಲ್ಲೇ ಇಡ್ಬೋದು. ಈ ಕುಕ್ಕರಲ್ಲೇ ಬೇಳೆ ಬೇಯಿಸಿದ್ನಲ್ಲ ಅದರಲ್ಲೇ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಒಂದು ವಿಸಿಲು ಬರ್ಸ್ಕೊಳ್ಳಿಲ್ಲ ನಾನು. ಇನ್ನೂ ಒಂದು ವಿಸಿಲ್ ಬರೋಕ್ಕೆ ಮುಂಚೆನೇ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆಫ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಮೀಡಿಯಮಾಗಿ ಬೆಂದಿರುತ್ತೆ, ಜಾಸ್ತಿ ಬೆಂದಿರೋದಿಲ್ಲ. ಮತ್ತು ಒಂದು ಪಾತ್ರೆಗೆ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಈಗ ಕುಕ್ಕರಲ್ಲಿ ಇದನ್ನೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಇದನ್ನು ಒಂದು ಪಾತ್ರೆಗೆ ಒಗ್ಗರಣೆಗೆ ಹಾಕ್ಕೋತೀನಿ. ಸಾಂಬಾರು ಆಯ್ತಿದು. ಮತ್ತು ಇದು ನೈಟು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೊನ್ನೆ ಗುರುವಾರ ಮಾಡಿದ್ನಲ್ಲ, ಇನ್ನೊಂದು 10 ಒಬ್ಬಟ್ಟು ಆಗೋಷ್ಟು ಹೂರಣನೇ ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನಮ್ಮ ಮನೆಯವ್ರು ಅವತ್ತು ನಾನು ಒಬ್ಬಟ್ಟು ಮಾಡಿದ ದಿವಸ ನಮ್ಮ ಮನೆಯವ್ರು ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಇವತ್ತು ಬಂದರು, ಅವರು ಶನಿವಾರ ನೈಟ್ ಬಂದರು. ಹಂಗಾಗಿ ಅವ್ರಿಗೆ ಬಿಸಿ ಬಿಸಿ ಹಾಕ್ಕೊಡೋಣ ಅಂತಂದ್ಬಿಟ್ಟು ಈಗ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಗುರುವಾರ ದಿವಸ ನಾವೆಲ್ಲ ಮಾಡ್ಕೊಂಡು ತಿಂದಿದ್ವಿ, ನಮ್ಮ ಮನೆಯವ್ರು ಇರಲಿಲ್ಲ. ಹಂಗಾಗಿ ನಾನು ಒಂದು 10-12 ಒಬ್ಬಟ್ಟು ಆಗೋಷ್ಟು ಹೂರಣನ ಎತ್ತಿಟ್ಕೊಂಡಿದ್ದೆ. ಅವರು ಕೆಲ್ಸಕ್ಕೆ ಹೋಗಿದ್ರು. ಸೋಮವಾರ ಅವರು ಕೆಲ್ಸಕ್ಕೆ ಹೋಗಿದ್ದವರು, ಅವ್ರು ಬಂದಿದ್ದು ಶನಿವಾರ ನೈಟ್ ಬಂದರು. ಹಂಗಾಗಿ ಎತ್ತಿಟ್ಟಿದ್ನಲ್ವ ಹೂರಣನ, ಇವಾಗ ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ರಾತ್ರಿ ಊಟಕ್ಕೆ ಹಾಕ್ಕೋತಾ ಇದ್ದೀನಿ. ಮತ್ತು ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ, ಸಾಂಬಾರಿದೆ. ಈಗ ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡು ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವೀಟೆಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ. ತೋರಿಸಿದ್ನಲ್ಲ ಒಂದು ಒಬ್ಬಟ್ಟು ಅಲ್ಲೇ ಇತ್ತು ಅಂತ, ಅದು ಮಧ್ಯಾಹ್ನ ಹಸು ಕೊಟ್ಟಿದ್ದು. ಅದನ್ನು ಜಾಸ್ತಿ ಇಷ್ಟಪಡೋದಿಲ್ಲ, ಬಿಸಿಲಿ ತಿಂತಾರೆ 1-2 ಅಷ್ಟೇ ತಿನ್ನೋದು. ತಿರ್ಗಾ ಅದು ಇನ್ನು ನಾಳೆ ಬೆಳಗ್ಗೆ ಅದೇನಾರು ಇತ್ತು ಅಂದರೆ ತಿರ್ಗಿ ಯಾರೂ ತಿನ್ನೋದಿಲ್ಲ, ಅದು ಹಸುಗೆ ಕೊಡೋದು. ಮತ್ತು ಒಬ್ಬಟ್ಟೆಲ್ಲ ಮಾಡಿಕೊಂಡೆ. ಇನ್ನು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಕಿತ್ತು, ಅದನ್ನು ಈ ಥರ ಚಪಾತಿ ಥರ ಹಾಕ್ಕೊಂಡೆ. ಮತ್ತು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು, ಅದನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಮತ್ತು ಒಬ್ಬಟ್ಟು ಮಾಡಿ ಇಟ್ಕೊಂಡಿದ್ನಲ್ಲ, ಇದು ಇವತ್ತಿನ ವೀಡಿಯೋ ಇದಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.